ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಇವತ್ತು ಯಾವ ರೀತಿ ಫೋರೆಕ್ಸ್ ನಲ್ಲಿ ಟ್ರೇಡ್ ನ ತಗೊಂಡಿದ್ದೇನೆ, ಯಾವ ರೀತಿ ಪ್ರಾಫಿಟ್ ಆಗಿದೆ ಅನ್ನೋದನ್ನ ಗಮನಿಸೋಣ. ಗೋಲ್ಡ್ ಹಾಗೆ ನ್ಯೂಜಿಲೆಂಡ್ USD ಅಲ್ಲಿ ನಾನು ಟ್ರೇಡ್ ನ ಇವತ್ತು ತಗೊಂಡಿದ್ದೇನೆ. ಸೊ ನನ್ನ ಎಕ್ಸ್ನೆಸ್ ಪ್ಲಾಟ್ಫಾರ್ಮ್ ಅನ್ನ ನೀವು ಗಮನಿಸಬಹುದು. ಅರೌಂಡ್ $26 ನನಗೆ ಇಲ್ಲಿ ಪ್ರಾಫಿಟ್ ರನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಎರಡು ಟ್ರೇಡ್ ಅನ್ನ ತಗೊಂಡಿದ್ದೆ. ಗೋಲ್ಡ್ ಅಲ್ಲಿ ಆಕ್ಚುಲಿ ತುಂಬಾನೇ ಕಮ್ಮಿ ಕ್ವಾಂಟಿಟಿ ನಾನು ತಗೊಂಡಿದ್ದೆ ಅಂಡ್ NSD USD ಅಲ್ಲಿ ಅರೌಂಡ್ 0.04 ಕ್ವಾಂಟಿಟಿ ನಾನು ತಗೊಂಡಿದ್ದೆ ಅಂಡ್ ಅರೌಂಡ್ $27 ನನಗೆ ಇಲ್ಲಿ ಪ್ರಾಫಿಟ್ ಆಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ನೀವು ಗಮನಿಸೋದಾದ್ರೆ ಅರೌಂಡ್ $23 ಅಷ್ಟೇ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡಿರೋದು. ಆಲ್ಮೋಸ್ಟ್ ನಮಗೆ ಡಬಲ್ ಇಲ್ಲಿ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಒಂದು ಟ್ರೇಡ್ ಅನ್ನು ನಾವು ಎಕ್ಸಿಟ್ ಮಾಡಬೇಕಾಗುತ್ತೆ. NSD USD ನಾವು ಎಕ್ಸಿಟ್ ನ ಮಾಡೋದು ಬೆಟರ್ ಆಗುತ್ತೆ, ಯಾಕೆಂದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಸ್ವಲ್ಪ ಪ್ರೈಸ್ ರಿವರ್ಸಲ್ ಕೂಡ ಬರಲಿಕ್ಕೆ ಶುರುವಾಗಿದೆ. ಸೊ ಹಾಗಾಗಿ ಫಸ್ಟ್ ಗೆ ನಾವು ಎಕ್ಸಿಟ್ ಕಾಣೋಣ. ಸೊ ಅರೌಂಡ್ $26 ನಮಗೆ ಪ್ರಾಫಿಟ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ನಮ್ಮ ಕ್ಯಾಪಿಟಲ್ ಏನಿದೆ $23 ಕ್ಯಾಪಿಟಲ್ ಇತ್ತು, ಆಲ್ಮೋಸ್ಟ್ ಈಗ ಅದು ಡಬಲ್ ಆಗಿದೆ. ಸೊ ಒಂದೆರಡು ನಿಮಿಷ ವೆಯ್ಟ್ ಮಾಡೋಣ, ಆನಂತರ ನಿಮಗೆ ಇದರ ಹಿಂದಿನ ಲಾಜಿಕ್ ಅನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. 5 ಮಿನಿಟ್ಸ್ ಅಲ್ಲಿ ಸ್ಲೋಲಿ ಪ್ರೈಸ್ ರಿವರ್ಸಲ್ ಬರಲಿಕ್ಕೆ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಬೆಟರ್ ಟು ಎಕ್ಸಿಟ್ ದ ಟ್ರೇಡ್. ಜಾಸ್ತಿ ಹೋಲ್ಡ್ ಮಾಡೋದು ಕೂಡ ಅಷ್ಟೊಂದು ಉತ್ತಮವಲ್ಲ, ಯಾಕೆಂದ್ರೆ ಮೋರ್ ದೆನ್ ನನಗೆ ಇದರಲ್ಲಿ ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ 1:4 ವರೆಗೂ ನನಗೆ ಟಾರ್ಗೆಟ್ ಇಲ್ಲಿ ಸಿಕ್ಕಿದೆ. ಸೊ ಹಾಗಾಗಿ ಇನ್ನು ಹೋಲ್ಡ್ ಮಾಡಿ ಯಾವುದೇ ರೀತಿ ಪಾಯಿಂಟ್ ಇಲ್ಲ. ಫಸ್ಟ್ಗೆ ನಾನು ನ್ಯೂಜಿಲೆಂಡ್ USD ನ ಎಕ್ಸಿಟ್ ಮಾಡ್ತೇನೆ. $7.92 ನನಗೆ ಇದರಲ್ಲಿ ಪ್ರಾಫಿಟ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. $8 ಪ್ರಾಫಿಟ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಪ್ರೈಸ್ ಇನ್ನಷ್ಟು ಮೊಮೆಂಟಮ್ನ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಐ ಥಿಂಕ್ ಸ್ವಲ್ಪ ಹೋಲ್ಡ್ ಮಾಡೋಣ. ಅಲ್ಲಿ ತನಕ ನಾನು ನಿಮ್ಗೆ ಇದರ ಟ್ರೇಡ್ನ ಲಾಜಿಕ್ ಅನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಯಾವ ಲಾಜಿಕ್ ಬೇಸ್ಡ್ ಆಗಿ ನಾನು ಇಲ್ಲಿ ಎಂಟ್ರನ್ನ ಪಡೆದೆ ಅನ್ನೋದನ್ನ ನಾವು ಗಮನಿಸೋಣ. 4 ಅವರ್ ಚಾರ್ಟ್ ಅಲ್ಲಿ ನಾವು ನ್ಯೂಜಿಲೆಂಡ್ USD ನ ಗಮನಿಸೋದಾದ್ರೆ ಇಲ್ಲಿ ನಮಗೆ ಏನಾಗುತ್ತೆ, ಪ್ರೈಸ್ ಇಲ್ಲಿ ನಮಗೆ ಬ್ರೇಕ್ ಡೌನ್ ಅನ್ನು ಕೊಡುತ್ತೆ. ಪ್ರೈಸ್ ಆಲ್ಮೋಸ್ಟ್ ಡೌನ್ ಸೈಡ್ ಟ್ರೆಂಡ್ ಅಲ್ಲೇ ಇತ್ತು, ಬ್ರೇಕ್ ಡೌನ್ ಅನ್ನು ಕೊಡುತ್ತೆ. ಬ್ರೇಕ್ ಡೌನ್ ಕೊಟ್ಟು ಇಲ್ಲಿ ಒಂದು ಸ್ವಲ್ಪ ಹೋಲ್ಡ್ ಆಗುತ್ತೆ. ಯಾವಾಗ ರಿವರ್ಸಲ್ ಆಗುತ್ತೆ ಇಲ್ಲಿ ನಾನು ಟ್ರೇಡ್ನ ತಗೊಳ್ತೇನೆ. ಸೊ ಇನ್ನಷ್ಟು ನಾವು ಇದನ್ನ ಕ್ಲಿಯರ್ ಆಗಿ ನೋಡೋದಾದ್ರೆ ಒಂದು 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಇದನ್ನ ಗಮನಿಸಬಹುದು. ಇಲ್ಲಿ ನಾವು ಗಮನಿಸೋದಾದ್ರೆ ನ್ಯೂಜಿಲೆಂಡ್ USD ಏನ್ ಮಾಡುತ್ತೆ, ಇಲ್ಲಿ ಆಲ್ಮೋಸ್ಟ್ ಸಪೋರ್ಟ್ ಅನ್ನ ಪಡೆಯುತ್ತೆ, ಆನಂತರ ಅದರ ಬ್ರೇಕ್ ಡೌನ್ ಅನ್ನ ನಮಗೆ ಕೊಡುತ್ತೆ, ಆನಂತರ ಇಲ್ಲಿ ಟ್ರೆಂಡ್ ಲೈನ್ ನ ಬ್ರೇಕ್ ಡೌನ್ ಕೂಡ ಕೊಡುತ್ತೆ. ಬಟ್ ಸಸ್ಟೇನ್ ಆಗಲ್ಲ. ಈ ಪಾಯಿಂಟ್ ಅಲ್ಲಿ ನಾನು ಎಂಟ್ರಿ ಪಡಿತೇನೆ. ಇದರ ಕೆಳಗಡೆ ನನ್ನ SL ಇರುತ್ತೆ. ಸೊ ಆನಂತರ ಇಲ್ಲಿ ನಾವು ಟ್ರೇಡ್ ನ ತಗೊಳ್ತೀವಿ. ಆಲ್ಮೋಸ್ಟ್ 1:2 ನಾನು ಟಾರ್ಗೆಟ್ ನ ಪ್ಲಾನ್ ಮಾಡಿದೆ, ಬಟ್ 1:4 ವರೆಗೂ ನಮಗೆ ಮೊಮೆಂಟಮ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೇಮ್ ಟ್ರೇಡ್ ಅನ್ನು ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀಡಿದೆ. ಸೊ ಇಲ್ಲಿ ನೀವು ಗಮನಿಸಬಹುದು ಅರೌಂಡ್ 12:29 ಈ ಟ್ರೇಡ್ ಅನ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿದೆ. ಸೊ ಈ ಟ್ರೇಡ್ ಅನ್ನ ನಾವು ಗಮನಿಸೋದಾದ್ರೆ ಸೇಮ್ ಬಾಟಮ್ ಅಲ್ಲಿ ನಾವು ಕ್ಯಾಪ್ಚರ್ ಮಾಡಿದ್ವಿ. ಅರೌಂಡ್ 12:29 ಇದನ್ನು ಅಪ್ಡೇಟ್ ಮಾಡಿದೆ. ಸೊ ಈಗ ಸ್ಲೋಲಿ ರಿವರ್ಸಲ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇರಬಹುದು ಮೋಸ್ಟ್ಲಿ. ಸೊ ಸೇಮ್ ಟ್ರೇಡ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ಅಪ್ಡೇಟ್ ಮಾಡಿದೆ ಅಂಡ್ ಗೋಲ್ಡ್ ಇದು ಟ್ರೇಡ್ ಅನ್ನು ಕೂಡ ನಾನು ಅಪ್ಡೇಟ್ ಮಾಡಿದೆ. ಎರಡು ಟ್ರೇಡ್ ಅನ್ನು ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಅಪ್ಡೇಟ್ ನ ಮಾಡಿದೆ. ಸೊ ಇಲ್ಲಿ ನೀವು ಗಮನಿಸೋದಾದ್ರೆ ಗೋಲ್ಡ್ ಇದು ಚಾರ್ಟ್ ಅನ್ನು ನಾವು ಗಮನಿಸೋಣ. ಆಲ್ಮೋಸ್ಟ್ 10:26 ಗೆ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ಆದ ಪ್ರೋ ಟ್ರೇಡರ್ಸ್ ಕ್ಲಬ್ ಅಲ್ಲಿ ನಾನು ಇದನ್ನು ಅಪ್ಡೇಟ್ ಮಾಡಿದೆ. ಯಾರೆಲ್ಲ ನಮ್ಮ ಲಿಂಕ್ ಮೂಲಕ ಎಕ್ಸ್ನೆಸ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿರ್ತಾರೆ ಅವರಿಗೆ ನಮ್ಮ ಪ್ರೋ ಟ್ರೇಡರ್ಸ್ ಕ್ಲಬ್ ಟೆಲಿಗ್ರಾಮ್ ಚಾನಲ್ಗೆ ಆಕ್ಸೆಸ್ ಇರುತ್ತೆ. ಫಸ್ಟ್ ಗೆ ನಾವು ಟ್ರೇಡ್ ನ ಎಕ್ಸಿಟ್ ಮಾಡೋಣ. ಎರಡು ಕೂಡ ರಿವರ್ಸಲ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ನಮ್ಮ ಪ್ರಾಫಿಟ್ $27 ಇಂದ $23 ಬರ್ತಾ ಇದೆ. ಸೊ ಆಲ್ಮೋಸ್ಟ್ ನನಗೆ ಪ್ರಾಫಿಟ್ ಇಲ್ಲಿ ಆಗಿದೆ. ಸೊ NSD ಅಲ್ಲಿ ನಾನು ಅರೌಂಡ್ 7.48 USD ನ ಬುಕ್ ಮಾಡಿದೆ ಅಂಡ್ ಇದರಲ್ಲಿ ಗೋಲ್ಡ್ ಅಲ್ಲಿ ನಾವು ಅರೌಂಡ್ $15.91 USD ಅನ್ನ ಬುಕ್ ಮಾಡಿದ್ದೇನೆ. ಸೊ ಈಗ ನಮ್ಮ ಟ್ರೇಡ್ ಇಲ್ಲಿ ಕ್ಲೋಸ್ ಆಗಿದೆ. ಎರಡು ಟ್ರೇಡ್ ಇದು ಲಾಜಿಕ್ ತುಂಬಾನೇ ಸಿಂಪಲ್ ಆಗಿತ್ತು. ಫಸ್ಟ್ ಟ್ರೇಡ್ ಗೋಲ್ಡ್ ಅಲ್ಲಿ ನಾನು ಏನ್ ಪ್ಲಾನ್ ಮಾಡಿದ್ದೆ ಅಂದ್ರೆ ಇಲ್ಲಿ ಟ್ರೆಂಡ್ ಲೈನ್ ಕ್ರಿಯೇಟ್ ಆಗಿತ್ತು. ಫಸ್ಟ್ ಗೆ ಪ್ರೈಸ್ ಏನ್ ಮಾಡುತ್ತೆ, ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಅದಕ್ಕಿಂತ ಮುಂಚೆ ಟ್ರೆಂಡ್ ಲೈನ್ ಅನ್ನ ಫಸ್ಟ್ ಗೆ ಒಮ್ಮೆ ಬ್ರೇಕ್ ಡೌನ್ ಆಗುತ್ತೆ. ಸೊ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆಗಿ ಪ್ರೈಸ್ ರಿವರ್ಸಲ್ ನ ಕೊಡುತ್ತೆ. ಇಲ್ಲಿ ಎಲ್ಲ ಸೆಲ್ಲರ್ಸ್ ಏನಿದ್ದಾರೆ ಅವರು ಟ್ರ್ಯಾಪ್ ಆಗ್ತಾರೆ, ಯಾಕೆಂದ್ರೆ ಎಲ್ಲರೂ ಕೂಡ ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡಿದ್ರು, ಅವರ SL ಇಲ್ಲಿ ಟ್ರಿಗರ್ ಆಗುತ್ತೆ. ಸೊ ಆ ಬೇಸ್ಡ್ ಆಗಿ ಇಲ್ಲಿ ನಾನು ಟ್ರೇಡ್ ನ ತಗೊಳ್ತೇನೆ ಅಂಡ್ ನನ್ನ ಫಸ್ಟ್ ಟಾರ್ಗೆಟ್ ಏನಿರುತ್ತಲ್ಲ, ಈ ಒಂದು ಹೈ ಏನಿತ್ತು, ಈ ಒಂದು ಹೈ ಅನ್ನು ನಮಗೆ ಕ್ರಿಯೇಟ್ ಆಗಿತ್ತು, ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗುತ್ತೆ. ಬಟ್ ಆನಂತರ ನಾನು ಸ್ವಲ್ಪ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ, ಬಿಕಾಸ್ ಆಲ್ಮೋಸ್ಟ್ ಲೈಕ್ ಒಂದು ನಾನು ಈ ಟಾರ್ಗೆಟ್ ರೀಚ್ ಆದಾಗ ಒಂದು 3 o'clock ಆಗಿತ್ತು. ಆನಂತರ ಸ್ವಲ್ಪ ಸ್ಲೋ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆನಂತರ 7 o'clock ಮತ್ತೆ ಮೊಮೆಂಟಮ್ ಯೂಶುವಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಆ ಬೇಸ್ಡ್ ಆಗಿ ಇಲ್ಲಿ ನಾನು ಹೋಲ್ಡ್ ಮಾಡಿದೆ. ಯಾವುದೇ ರೀತಿ SL ನನಗೆ ಟ್ರಿಗರ್ ಆಗಿರಲಿಲ್ಲ. ಸೊ ಹಾಗಾಗಿ ಹೋಲ್ಡ್ ಮಾಡಿದೆ ಅಂಡ್ ಆನಂತರ ನನಗೊಂದು ಗೋಲ್ಡ್ ಅಲ್ಲಿ ಮೊಮೆಂಟಮ್ ಸಿಗುತ್ತೆ. ಹಾಗೆ NSD ಇದು ಕೂಡ ಟ್ರೇಡ್ ಲಾಜಿಕ್ ಸಿಂಪಲ್. ಟ್ರೆಂಡ್ ಲೈನ್ ಇದು ಬ್ರೇಕ್ ಡೌನ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಬಟ್ ಸಸ್ಟೇನ್ ಆಗಲ್ಲ. ಯಾವಾಗ ಇದು ಸಸ್ಟೇನ್ ಆಗಲ್ಲ, ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ, ಆಗ ನಾನು ಟ್ರೇಡ್ ನ ಇನಿಷಿಯೇಟ್ ಮಾಡ್ತೇನೆ ಅಂಡ್ ಇದನ್ನು ಕೂಡ ನಾನು ಹೋಲ್ಡ್ ಮಾಡ್ತೇನೆ ಅಂಡ್ ಉತ್ತಮವಾದ ಪ್ರಾಫಿಟ್ ನಮಗೆ ಇಲ್ಲಿ ಆಗುತ್ತೆ. ಸೊ ಈ ರೀತಿ ನಾನು ಫೋರೆಕ್ಸ್ ಅಲ್ಲಿ ಎರಡು ಟ್ರೇಡ್ ನ ತಗೊಂಡಿದ್ದೆ ಅಂಡ್ ಟೆಲಿಗ್ರಾಮ್ ಅಲ್ಲೂ ಕೂಡ ಇದನ್ನ ಅಪ್ಡೇಟ್ ಮಾಡಿದೆ, ಎರಡು ಟ್ರೇಡ್ ಅನ್ನು ಕೂಡ. ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಫೋರೆಕ್ಸ್ ನಲ್ಲಿ ಟ್ರೇಡ್ ಮಾಡಬೇಕು ಅಂತ ಇದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರೋ ಲಿಂಕ್ ಮೂಲಕ ಎಕ್ಸ್ನೆಸ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಅಂಡ್ ಮಿನಿಮಮ್ $50 ಅನ್ನು ನೀವು ಡೆಪಾಸಿಟ್ ಮಾಡಬೇಕಾಗುತ್ತೆ. ಆನಂತರ ಒಂದು ಸಿಂಗಲ್ ಟ್ರೇಡ್ ಅನ್ನು ನೀವು ತಗೊಂಡು ಆ ಒಂದು ಟ್ರೇಡ್ ನ ಸ್ಕ್ರೀನ್ ಶಾಟ್ ಅನ್ನ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಕಳಿಸಬೇಕಾಗುತ್ತೆ. ಯಾರೆಲ್ಲ ಆಲ್ರೆಡಿ ತುಂಬಾ ಜನ ಅಕೌಂಟ್ ಅನ್ನು ಓಪನ್ ಮಾಡಿದ್ದಾರೆ, ದಯವಿಟ್ಟು ಸ್ಕ್ರೀನ್ ಶಾಟ್ ಗಳನ್ನು ಕಳಿಸಿ. ನಿಮ್ಮನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನಾವು ಆಡ್ ಮಾಡ್ತೀವಿ. ಸೊ ಐ ಹೋಪ್ ನಿಮಗೆ ಈ ಫೋರೆಕ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಫೋರೆಕ್ಸ್ ಇದು ಮೈನ್ ಪ್ರಾಬ್ಲಮ್ ಇದೆ. ಅರೌಂಡ್ 12 o'clock ನಾನು ಈ ಎಂಟ್ರಿನ ಪಡೆದಿದೆ. ಆಲ್ಮೋಸ್ಟ್ ನನಗೆ ಈಗ ಟೈಮ್ ಆಗಿರೋದು 8 o'clock. ಸೊ ಇಷ್ಟು ಹೊತ್ತು ನಾವು ಹೋಲ್ಡ್ ಮಾಡಬೇಕು. ಸೊ ಹಾಗಾಗಿ ಫೋರೆಕ್ಸ್ ಅಲ್ಲಿ ಲೈವ್ ಟ್ರೇಡಿಂಗ್ ಮಾಡೋದು ಕಷ್ಟ. ಸೊ ಹಾಗಾಗಿ ತುಂಬಾ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಅಂಡ್ ಗೋಲ್ಡ್ ಅಲ್ಲೂ ಕೂಡ ಅರೌಂಡ್ 10 ಗಂಟೆಗೆ ನಾನು ಎಂಟ್ರಿ ಪಡೆದಿದೆ ಅಂಡ್ ಇಲ್ಲಿಂದ ನಮಗೆ ಈಗ 8 ಗಂಟೆ, ರಾತ್ರಿ 8 ಗಂಟೆಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗಿದೆ. ಸೊ ಹಾಗಾಗಿ ಅಷ್ಟು ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಈ ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಐ ಹೋಪ್ ನಿಮಗೆ ಈ
ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟಬಲ್ ವೀಕ್ ಹೆಡ್.